ಹೆಬ್ಬಾಳ್ಕರ್ಗೆ ಸಿಟಿ ರವಿ ಈ ಪದವನ್ನ ಬಳಕೆ ಮಾಡಿದ್ದು ತಪ್ಪು ಅಂತ ಉಮಾಶ್ರೀ ಹೇಳಿಕೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಹಿಳೆಯರಿಗೆ ಅಗೌರವವಾಗಿ ನಡೆಸಿಕೊಂಡಿದ್ದಾರೆ. ಸಿಟಿ ರವಿ ವಿರುದ್ಧ ಕ್ರಮಕ್ಕೆ ಉಮಾಶ್ರೀ ಒತ್ತಾಯ ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಸಂಪಟ್ಟಂಗೆ ನಮ್ಮ ಜೊತೆ ಮಾತಾಡೋಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಏನು ಆಗಿದ್ದೇನು ಮೇಡಮ್ ಒಳಗೆ? ಸರ್, ಇವತ್ತು ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಅವಮಾನಕರವಾಗಿ ಮಾತಾಡಿದ್ರು ಅನ್ನೋ ಕಾರಣವನ್ನು ಇಟ್ಕೊಂಡು ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿರೋದನ್ನು ನಾವು ಪ್ರಶ್ನಿಸಿ ಪ್ರತಿಭಟನೆಯನ್ನು ಕಾಂಗ್ರೆಸ್ನವ್ರು ಮಾಡಿದ್ರು. ತತ್ಸಮಾನವಾಗಿ ಗದ್ದಲ ಆದಾಗ ನಮ್ಮ ಸಭಾಪತಿಗಳು ಒಂದು 2 ನಿಮಿಷ ಮುಂದಕ್ಕೆ ಹಾಕೋದು ಕಲ್ಲಪ್ಪನ. ಮತ್ತೆ ಬಂದರು. ಮತ್ತೆ ಪ್ರಶ್ನೆಗಳು ಅವೆಲ್ಲ ಮುಗಿದ ಮೇಲೆ ಮತ್ತೆ ನಾವು ಅಂಬೇಡ್ಕರ್ ವಿಚಾರ ಚರ್ಚೆಗೆ ಅವಕಾಶ ಕೊಡ್ರಿ ಅಂತ ತಕ್ಷಣವೇ ಅವ್ರೇನು ಮಾಡಿದ್ರು, ಅವರು ಕೂಡ ಗಲಾಟೆಗಳನ್ನು ಶುರು ಮಾಡಿದ್ರು. ಸೊ ಅವರು ನಮ್ಮದು ಗಲಾಟೆಗಳಾಯಿತು. ಅದಾದಮೇಲೆ ಮತ್ತೆ ಕಲಾಪವನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ರು. ಅದಾದಮೇಲೆ ನಾವು ಮತ್ತು ಕೆಲವರು ಮಾತಾಡ್ತಾ ಇಲ್ಲಿ ನಿಂತಿದ್ವಿ. ರವಿಗೂ ಮತ್ತು ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಸಂಘರ್ಷ ನಡೀತಾ ಇದೆ. ಅದನ್ನು ನಮ್ಮ 3-4 ಸದಸ್ಯರು ಕೂಡ ಅದನ್ನು ಗಮನಿಸಿದರೆ, ನೋಡಿದ್ದಾರೆ, ಕೇಳಿದ್ದಾರೆ ಅದನ್ನು. ಸೊ ಅವರು ಯಾರು ಫಸ್ಟು ರವಿ ಅನಿಸುತ್ತೆ. ರವಿ ಅವ್ರು ಬಂದುಬಿಟ್ಟು ರಾಹುಲ್ ಗಾಂಧಿಯವರು ಅಪ್ರಬುದ್ಧರು, ಹುಡುಗತನ ಇದೆ ಅಂತೇನೋ ಅಂದ್ರಂತೆ. ಸೊ ಅದಕ್ಕೆ ಹಂಗೆ ಅನ್ಬೇಡ ನೀನು, ರಾಹುಲ್ ಇಸ್ ಡ್ರಗ್ ಅಡಿಕ್ಟ್ ಅನ್ನೋಂಥ ಸಿಟಿ ರವಿ ಅವ್ರು ಅಂದ್ರಂತೆ. ಸೊ ತಕ್ಷಣ ಈಕೆ ಏನಂದ್ರೆ, ಯಾಕೆ ಹಾಗಂತೀರ ನಮ್ಮ ನಾಯಕರ ಬಗ್ಗೆ? ಅವರು ಡ್ರಗ್ ಅಡಿಕ್ಟ್ ಅಂತಲ್ಲ ನೀವು ಅನ್ನೋದಾದರೆ, ನೀವು ಆಕ್ಸಿಡೆಂಟ್ ಮಾಡಿ 2 ಜೀವ ತೆಗೆದಿದ್ರಲ್ಲ, ನಿಮ್ಮನ್ನು ಕೊಲೆಗಾರರು ಅನ್ಬೋದಲ್ಲ, ಹಾಗಾದ್ರೆ ನೀವು ಕೊಲೆಗಾರ ಅಂತ ಹೇಳು ಅಂದಳು. ನೀನು ಹಂಗನ್ನೋದಾದ್ರೆ ನಾನು ನಿನ್ನ ಪ್ರಾಸ್ಟಿಟ್ಯೂಟ್ ಅನ್ಬೋದಲ್ಲ, ಯು ಆರ್ ಪ್ರಾಸ್ಟಿಟ್ಯೂಟ್ ಅಂತ ಒಂದು 10 ಸಲ ಅಂದಿದ್ದಾರೆ. ಸೊ ಇದು ಆಗಿದ್ದು ಸಂಘರ್ಷ. ಏನೇ ಆದರೂ ಕೂಡ ಆ ಪದವನ್ನು ಬಳಕೆ ಮಾಡಿದ್ದು ತಪ್ಪು, ನಾವು ಖಂಡಿಸ್ತೇವೆ. ಮತ್ತು ಗೌರವಾನ್ವಿತ ಸದನದಲ್ಲಿ ಒಬ್ಬ ಮಾಜಿ ಮಂತ್ರಿಯಾಗಿ, ಒಬ್ಬ ಸದಸ್ಯರಾಗಿ ಒಬ್ಬ ಮಹಿಳೆಯ ಬಗ್ಗೆ ಅವಾಚ್ಯವಾದ, ಅವಹೇಳನಕರವಾದಂತಹ, ಅತ್ಯಂತ ಕ್ಷುಲ್ಲಕವಾದಂಥ ಪದವನ್ನು, ಕೀಳಾದ ಪದವನ್ನು ಬಳಸ್ತಾರೆ ಅಂತ ಹೇಳಿದ್ರೆ ಅದು ಸಾಧುವಲ್ಲದ್ದು. ಆದ್ದರಿಂದ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳಿ ಅಂತ ನಾವೆಲ್ಲರೂ ಡಿಮ್ಯಾಂಡ್ ಮಾಡ್ತೀವಿ. ಈಗ ಒಳಗೆಲ್ಲ ಸಭಾಪತಿ ಚೇಂಬರ್ ಬಳಿ ಹೋಗಿದ್ದಾರೆ ಮೇಡಮ್. ಒಳಗೆಲ್ಲ ಏನು ಬೆಳವಣಿಗೆ ಆಗ್ತಿದೆ? ವಿಡಿಯೋ ಪರಿಶೀಲನೆ ಇದೆ. ಅದೇನು ನೋಡ್ರಿ, ಒಂದು ಕ್ರಮವನ್ನು ತಗೊಳ್ಬೇಕು ಅಂದರೆ ಅದರದೇ ಆದಂಥ ಕ್ರಮಗಳು ಇರುತ್ತೆ, ಆಯಿತಾ? ಆ ಪ್ರಕಾರ ಮಾಡ್ತಾ ಇದ್ದಾರೆ. ನಾವಂತೂ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಕೇಳಿ. ಇಷ್ಟು ಮಾಜಿ ಸಚಿವೆ ಉಮಾಶ್ರೀ ಅವರು ಹೇಳ್ತಿರುವಂಥದ್ದು. ಕ್ಯಾಮರಾನ ನಾಗರಾಜ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.